ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳು ಸರ್ವಪಕ್ಷದ ಸಭೆಯನ್ನು ಈಗಾಗಲೇ ಪ್ರಾರಂಭ ಮಾಡಿ ಈ ನದಿ ನೀರನ್ನು KRS ಅಣೆಕಟ್ಟೆ ಮೂಲಕ ತಮಿಳುನಾಡಿಗೆ ಹರಿಸುವ ಕುರಿತು ಪ್ರಾಧಿಕಾರಗಳು ಆದೇಶಿಸಿರುವ ವಿಷಯವನ್ನು ಚರ್ಚೆ ಮಾಡ್ತಾ ಇದ್ದಾರೆ. ಸರ್ಕಾರ ಇಲ್ಲಿವರೆಗೆ ನೀರನ್ನು ಬಿಡಲ್ಲ, ಆ ಪರಿಸ್ಥಿತಿ ಇಲ್ಲ, ನಾವು ಮೇಲ್ಮನವಿಗೆ ಹೋಗ್ತೀವಿ ಅಂತ ಹೇಳಿ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ ಮುಂದೆ ಕೂಡ ವಿಷಯ ಹೋಗುವಂಥ ನಿರ್ಧಾರ ಆಗಿದೆ. ಆದರೆ ಈ ದಿನದ ಸಭೆಯಲ್ಲಿ ಏನು ತೀರ್ಮಾನ ತಗೊಳ್ತಾರೆ ಅನ್ನೋದನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಆದರೆ ನಮ್ಮ ಒತ್ತಾಯ ಕೂಡ ಇದೆ, ಯಾವುದೇ ಕಾರಣಕ್ಕೂ ಪ್ರಾಧಿಕಾರಗಳ ಒಂದು ನಿರ್ಧಾರವನ್ನು ಸರ್ಕಾರ ಒಪ್ಪಬಾರದು. ಯಾಕೆಂದರೆ ಸರ್ಕಾರ ಇಕ್ಕಟ್ಟಲ್ಲಿ ಇದೆಯೋ, ಅದು ಏನು ಗಂಭೀರವಾದ ಪರಿಸ್ಥಿತಿ ಎದುರಿಸ್ತಾ ಇದೆಯೋ ನಾವು ಕೂಡ ಗಮನಿಸ್ತಾ ಇದ್ದೀವಿ. ಆದರೆ ಅದಕ್ಕಿಂತ ಗಂಭೀರವಾದ ವಿಷಯ KRS ಅಣೆಕಟ್ಟೆನ ನೀರಿನ ಸಂಗ್ರಹ. ಈಗ 110 ಅಡಿ ನೀರಿದೆ. ಇವರ ಪ್ರಾಧಿಕಾರದ ಆದೇಶಗಳ ಪ್ರಕಾರ ನೀರನ್ನು ಬಿಡೋದೇ ಆದರೆ ಒಂದು ದಿನಕ್ಕೆ 1,000 ಕ್ಯೂಸೆಕ್ಸ್ ಆಗುತ್ತೆ. 12,000 ಕ್ಯೂಸೆಕ್ಸ್ ಅಂದರೆ 1 TMC ಆಗುತ್ತೆ. 1 TMC ಅಂದರೆ 15 ದಿನಕ್ಕೆ 15 TMC ನೀರಾಗುತ್ತೆ. ಅಲ್ಲಿಗೆ ಈಗ ಇರ್ತಕ್ಕಂಥದ್ದು 25-26 TMC ನೀರು 110 ಅಡಿಗೆ. ಅದರಲ್ಲಿ 15 TMC ಹೋಯ್ತು ಅಂದರೆ ಡೆಡ್ ಸ್ಟೋರೇಜ್ 10 TMC ನೀರಿರುತ್ತೆ. ಕರ್ನಾಟಕದ ಕರ್ನಾಟಕದ ಕೃಷಿ ಬದುಕು ಏನಾಗಬೇಕು? ಇಂಥದ್ದೊಂದು ಸಂದಿಗ್ಧ ಗಂಭೀರವಾದ ವಿಷಯ ನಮ್ಮ ಮುಂದೆ, ಸರ್ಕಾರದ ಮುಂದೆ ಎರಡೂ ಇದೆ. ಸರ್ಕಾರ ಯಾವುದೇ ಕಾರಣಕ್ಕೂ ಆದೇಶಗಳನ್ನು ಒಪ್ಪಬಾರದು. ಇದು ಒಕ್ಕೊರಲಿನ ನಮ್ಮ ಅಭಿಪ್ರಾಯ ಆಗಿದೆ. ಈಗ ಮಂಡ್ಯ ಶಾಸಕರು ಸರ್ಕಾರ ಏನಾದ್ರು ಈಗ ನಿರ್ಧಾರ ತಗೊಂಡ್ರೆ ನೀರು ಬಿಟ್ರೆ ನಾವು ಸರ್ಕಾರದ ವಿರೋಧ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮಂಡ್ಯ ಶಾಸಕರಾದಂಥ ರವಿ ಗಣಿಗಾರ್ ಅವರು ಸರ್ಕಾರ ಒಂದು ಪಕ್ಷ ನೀರು ಬಿಡುವ ನಿರ್ಧಾರ ಮಾಡೋದೇ ಆದರೆ ನಾವು ಧರಣಿ ಮಾಡ್ತೀವಿ, ವಿರೋಧ ಮಾಡ್ತೀವಿ ಅಂತ ಹೇಳಿರುವಂಥ ವಿಷಯ ಸ್ವಾಗತಾರ್ಹ. ಆಡಳಿತಾರೂಢ ಪಕ್ಷದಲ್ಲಿ ಇದ್ದು ಶಾಸಕರು ಜವಾಬ್ದಾರಿ ಹೊತ್ತು ಮಂಡ್ಯ ಜಿಲ್ಲೆಯ ಜನತೆಯ ಒಂದು ಜವಾಬ್ದಾರಿನ ಆ ರೀತಿ ತಗೊಂಡಿರುವಂಥದ್ದು ನಿಜವಾಗ್ಲೂ ಕೂಡ ಚುನಾಯಿತ ಜನಪ್ರತಿನಿಧಿಯ ಒಂದು ಹೆಗ್ಗಳಿಕೆ ಅಂತ ನಾನು ಭಾವಿಸ್ತೀನಿ. ಅದೇ ರೀತಿ ಎಲ್ಲರೂ ಕೂಡ ಮಂಡ್ಯ ಜಿಲ್ಲೆಯ ಎಲ್ಲ ಶಾಸಕರುಗಳು, ಸಂಸದರು ಈ ನಿರ್ಧಾರಕ್ಕೆ ಬರಬೇಕು ಅನ್ನೋ ಒತ್ತಾಯ ಕೂಡ ನಾನು ಮಾಡ್ತೀನಿ. ನಾಳೆ ಬಂದ್ಗೆ ನಿಮ್ಮ ಬೆಂಬಲ ಇದೆಯಾ? ನಾಳೆ ಬಂದ್ಗೆ ಸಂಪೂರ್ಣವಾಗಿ ಹಿತರಕ್ಷಣಾ ಸಮಿತಿ ಹಾಗೂ ಎಲ್ಲ ಪ್ರಗತಿಪರ ಸಂಘಟನೆಗಳು ಒಗ್ಗೂಡಿ ಬಂದನ್ನು ಮಾಡುವ ನಿರ್ಧಾರವನ್ನು ನಾವು ಕೈಗೊಂಡಿದ್ದೇವೆ.